ಗರ್ಭಿಣಿ ಮಹಿಳೆಯಾದ ಮುಸ್ಕಾನ್ ನನ್ನ ಮಗಳಾಗಿತ್ತು. ಆದರೆ ಮಾನ್ವಿಯಲ್ಲಿರುವ ಶ್ರೀನಿವಾಸ ನರ್ಸಿಂಗ್ ಹೋಮ್ನ ವೈದ್ಯೆ ರೋಹಿಣಿ ಮಾನ್ವಿಕರ್ ಅವರ ನಿರ್ಲಕ್ಷ್ಯತೆಯಿಂದ ನನ್ನ ಮಗಳ ಸಾವಾಗಿದೆ. ನಮಗೆ ನ್ಯಾಯ ಬೇಕು ಎಂದು ಮುಸ್ಕಾನ್ಳ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗರ್ಭಿಣಿ ಮಹಿಳೆ ಮುಸ್ಕಾನ್ಗೆ ಸಿಸೇರಿಯನ್ ಮಾಡಿದ್ರೆ ಏನಾದರೂ ತೊಂದರೆಯಾಗುತ್ತಾ ಎಂದು ತಜ್ಞ ವೈದ್ಯರ ಮೂಲಕ ಪರೀಕ್ಷೆ ಮಾಡಿಸಬೇಕು. ಆದ್ರೆ ನಮ್ಮ ಮಗಳಿಗೆ ಹೊಟ್ಟೆಯಲ್ಲಿ ನೀರು ತುಂಬಿದ್ದರಿಂದ ಬಾಯಲ್ಲಿ ನೊರೆ ಬಂದು ಉಸಿರಾಟಕ್ಕೆ ತೊಂದರೆಯಾಗಿ 2 ದಿನದ ಹಿಂದೆ ಸಾವನ್ನಪ್ಪಿದ್ದಾಳೆ. ಪುಟ್ಟ ಮಗುವಿಗೆ ದಿಕ್ಕು ಯಾರೆಂದು ಪೋಷಕರು ಕಣ್ಣೀರಿಡುತ್ತಿದ್ದಾರೆ. ನನ್ನ ಮಗಳಿಗಾದ ಅನ್ಯಾಯ ಯಾರಿಗೂ ಅನ್ಯಾಯವಾಗಬಾರದು ಎಂದು ಪೋಷಕರಾದ ಹಾಜಿಬಾಬಾ ಎಂಬಾತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸರ್ಕಾರಕ್ಕೆ ಶ್ರೀನಿವಾಸ ನರ್ಸಿಂಗ್ ಹೋಮ್ ವಿರುದ್ಧ ದೂರು ಸಲ್ಲಿಸಿ ಕಾನೂನು ಮೂಲಕ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ರಜೆ ಬೇಗ ರಜೆ ನಿಮ್ದು ಯಾವ ಊರಮ್ಮ? ಇದು ಮಾನವ್ರಿ ಮಾನ್ಯವ್ರಿ. ಏನಮ್ಮ ಏನು ಸಮಸ್ಯೆ ಆಗಿದೆ? ಇಲ್ರಿ ಇದು ಡಾಕ್ಟ್ರು ಜಲ್ದಿ ಸ್ವಲ್ಪ ಅದಿದು ಆಗಿತ್ತು ಕೆಮ್ಮು. ಕೆಮ್ಮು ಆದ ಮ್ಯಾಕೆ ಮ್ಯಾಗ ಉಸಿರು ತಗೊಂಡು ಹುಡುಗಿ ಬಾ ಅಂದ್ರೆ ಡಾಕ್ಟ್ರು 2:30ಗೆ ಬರ್ತಾರಂತ ಹೇಳಿದರು. ಅವರು ಆಮ್ಯಾಗೆ ಬರಲಿಲ್ಲ, ಕೇರ್ ಮಾಡಲಿಲ್ಲ, ಏನಿಲ್ಲ ರೀ ಸರ್. ಆಮ್ಯಾಗೆ ಬಂದು ನೋಡಿದ್ರೆ ಏನು ಕೇರನೇ ಮಾಡಲಿಲ್ಲ. ಹಿಂಗೆ ಒತ್ತಿ ಒತ್ತಿ ಮಾಡಿದ್ರು. ಅವ್ರಿಗೆ ಹುಡುಗರಿಗೆ ವಾಮಿಟ್ ಆದ್ರೆ ವಾಮಿಟ್ ಮಾಡ್ಕಿ ಚಲೋ ಆಗ್ತದಂತ ಅಂದ್ರ ಸಲುವಾಗಿ ವಾಮಿಟ್ ಮಾಡ್ಕೊಂಡು ಹುಡುಗಿ ವಾಮಿಟ್ ಮಾಡಿದ್ರನ್ನ ಉಳಿಲಿಲ್ಲ ಹುಡುಗಿ. ಯಾರಮ್ಮ ನಿಮ್ಮ ಮಗಳ ಹೆಸರೇನು? ಮುಸ್ಕಾನ್ ಅಂತ್ರಿ. ಮುಸ್ಕಾನ್. ಎಷ್ಟು ವಯಸ್ಸು? 23 ಐತೆ ರೀ. 24 ರೀ. 24. ಅಲ್ಲ ಏನು ಡೆಲಿವರಿ ಪೇಷಂಟಾ? ಡೆಲಿವರಿ ಪೇಷಂಟ್ ರೀ. ನಾರ್ಮಲ್ ಆಗ್ತದಂತ ಹೇಳಿದ್ರಿ. ನಾರ್ಮಲ್ ಆಗ್ತದಂತ ಹೇಳಿ ಕೇಸಿ ನಾರ್ಮಲ್ ಆದ್ರೆ ಅದು ಹುಡುಗ ಅಳೋದಿಲ್ಲ, ನೀರು ಕಮ್ಮಿ ಐತೆ, ದಾರಿ ಸಣ್ಣದೈತೆ, ಬರೋಕೆ ತೊಂದರೆ ಆಗ್ತದಂತ ಹೇಳಿದ್ರಿ. ಆಮ್ಯಾಕೆ ಆದ್ರೆ ಆಗ್ತೆ ಅಂತ ಸಿಜರನ್ ಆದ್ರೆ ಅತಿ ಇವ್ರನ ಚಲಾಗನ ಆತದಲ್ಲ ಸಿಜರನ್ ಆದ್ರನ ಅಂತೆ ಮಾಡಿದ್ವಿ. ಮಾಡಿದ ಮ್ಯಾಗೆ ಆಕಿ ಮಾಡಿ ಹೋದ್ಮ್ಯಾಕೆ ಒಂದೇ ಸರ್ತಿ ನೋಡ್ಕೊಂಡು ಹೋದ್ಮ್ಯಾಕಾರ ಮುಂಜಾನೆ ಒಂದು ಸ್ವಲ್ಪ ಏನು ವಾಕಿಂಗ್ ಆಯ್ತೇನಂತ ಹೇಳಿದ್ರೆ ವಾಕಿಂಗ್ ಆಗಿಲ್ಲ ಅಂದ್ರೆ ಎದಕ್ಕೆ ಮಾಡಿಲ್ಲ, ವಾಕಿಂಗ್ ಮಾಡಬೇಕಾಗಿತ್ತು ವಾಕಿಂಗ್ ಅಂತ ಹೇಳಿ ಬೆದರ್ಸಿದ್ರಿ. ಬೆದರ್ಸಿದ ಮ್ಯಾಕೆ ನಮ್ಮ ಹುಡುಗಿ ವಾಕಿಂಗ್ ಮಾಡಕ್ಕೆ ಎದ್ದಾಳ್ರಿ, ಎಲ್ಸಿದ್ರಿ. ವಾಕಿಂಗ್ ಆಯ್ತು. ವಾಕಿಂಗ್ ಆಗಿದ ತಕ್ಷಣ ಸ್ವಲ್ಪ ಮಕ್ಕೊಂದಳ್ರಿ. ಮಕ್ಕದ ಮ್ಯಾಗ ನೆತ್ತಿಗೇರಿತ್ರಿ. ನೆತ್ತಿಗೇರಿದ ಮ್ಯಾಕೆ ಕೆಮ್ಮ ಆಗ್ಯತ್ರಿ. ಕೆಮ್ಮ ಆಗಿದ ಮ್ಯಾಗೆ ಅದು ಮ್ಯಾಗಳ ಉಸಿರು ಜಾಸ್ತಿ ಆಯ್ತು ರೀ. ಜಾಸ್ತಿ ಆದ್ಮ್ಯಾಗ ನನ್ನ ಹುಡುಗಿಗೆ ಹಿಂಗೆ ಆಗೈತ್ರಿ, ಜಲ್ದಿ ಕರ್ಕೊಂಬರ್ರಿ ಅಂತ ಹೇಳಿದ್ನ. ಅವ್ರ ಕಡೆಗೆ ಇದು ಇರ್ತಾರ ನರ್ಸ್, ಹೇಳಿದ ಸಲಗೆ ಬರ್ತಾರ, ನಾವು ಇಂಜೆಕ್ಷನ್ ಮಾಡ್ತೀವಲ್ಲ ಆಗಲ್ಲೇನು ಮಾಡೋದಲ್ಲೇನು ಅಂತ ಹೇಳಿದ್ರಿ. ಆಮ್ಯಾಗೆ 2 ಗಂಟೆಗೆ 2:30ಗೆ ಹಂಗೆ ಬಂದ್ರಿ. ಬಂದ ಕೇಸಿ ನೋಡಿದ ಮ್ಯಾಗೆ ಜಾಸ್ತಿ ಆಯ್ತು ರೀ. ಜಾಸ್ತಿ ಆಗಿ ಹಿಂಗೆ ಕೈ ಮಾಡಿ ಹಿಂಗೆ ಇದು ಮಾಡಿದ್ರಿ. ಇದು ಏನಂತಾರ್ರಿ, ತಲೆ ತೆಳಗ ಮಾಡಿ ವಾಂತಿ ಮಾಡು ಚಲೋ ಆಗ್ತದ ಅಂತ ವಾಂತಿ ಮಾಡ್ಸಕತ್ತಿದ್ರು. ವಾಂತಿ ಮಾಡಿದ್ರೆ ಏನು ಆಗಲಿಲ್ಲ ರೀ. ಮ್ಯಾಗೆ ತಿರ್ಕೊಂಬಿಡ್ರಿ. ಅದು ಏನು ಆಕ್ಸಿಜನ್ ಹಚ್ಚಿಲ್ರಿ, ಏನು ಮಾಡ್ಬೇಕ್ರಿ, ಕೇರನೇ ಮಾಡಿಲ್ರಿ ನಮ್ಮ ಹುಡುಗಿಗೆ. ಹಂಗಾತ್ರಿ. ಯಾರು ಡಾಕ್ಟರ್? ಯಾರು ಡಾಕ್ಟ್ರು? ರೋಹಿಣಿ ಡಾಕ್ಟ್ರಿ ಮೇಡಮ್, ರೋಹಿಣಿ ಡಾಕ್ಟ್ರಿ. ಎಲ್ಲಿದೆ ಆಸ್ಪತ್ರೆ ಅದು? ಇದು ಅದರ್ತಲ್ಲಿ ಬಸ್ ಸ್ಟ್ಯಾಂಡ್ ಅಂತಲ್ರಿ. ಯಾವ ಊರಲ್ಲಿದೆ ಆಸ್ಪತ್ರೆ ಅದು? ಮಾನವರಿ. ನಿಮ್ಮ ಮಗಳಿಗೆ ಏನಂತ ಬರ್ತಾ ಇತ್ತು ಬಾಯಲ್ಲಿ? ಬಾಯಿ ಬೊರಗು ಅಂತ, ಅದು ಬೊರಗು ಕಫ ಮೂಗುಳಸೆ ಬಾಯಿಲೇಸೆ ಬಂತ್ರಿ. ಅಂದ್ರೆ ಈಗ ನಿಮ್ಮ ಮಗಳಿಗೆ ಅನ್ಯಾಯ ಆಗಿದೆ, ನಿಮಗೆ ಅನ್ಯಾಯ ಆಗೈತ್ರಿ, ಜಾಸ್ತಿ ಬಂತ್ರಿ. ಆಕೆ ಮ್ಯಾಗಳದಮ್ಮು ಜಾಸ್ತಿ ಆಯ್ತ್ರಿ. ಅಲ್ಲ, ಈಗ ಅನ್ಯಾಯ ಆಗಿದೆ, ನಿಮಗೆ ಅನ್ಯಾಯ ಆಗ್ಯದ್ರಿ. ನ್ಯಾಯ ಬೇಕು ನಮ್ಗೆ. ಹಿಂಗೆ ಮಾಡ್ಕೊಂತ ಹೋದ್ರೆ ಎಷ್ಟು ಮನೆಗೆ ಅದಿದು ಮಾಡ್ಕೊಂತ ಹೋಗಂತ ಮಂದಿಗೆ ಹಿಂಗೆ ಮಾಡ್ಕೊಂತ ಹೋಗ್ತಾಳ್ರಿ ಅವರು. ಅಂದ್ರೆ ನೀವು ಆ ರೀತಿ ಮಾಡಿದಾರ ಅಂದ್ರೆ ಈಗ ನಿಮ್ದು ಹೆಂಗಮ್ಮ, ನೀವೇನಂತ ಕೇಳಿದ್ರಿ? ಪ್ರಶ್ನೆ ಮಾಡಿದ್ರೆ ನಮ್ಮ ಮಗಳಿಗೆ ಈ ತರ ಆಗ್ತಾ ಇದೆ ಅಂತ. ಈ ತರ ಆಗ್ತದಂದ್ರೆ ಏನ್ ಮಾಡ್ಲಿ ನಾನು ಅಂತ ಹೇಳಿದ್ರಿ. ಮತ್ತೆ ಅವೆಲ್ಲ ಟ್ರೀಟ್ಮೆಂಟ್ ಮೊದಲೆಲ್ಲ ನೋಡ್ಬೇಕಲ್ಲ, ಡೆಲಿವರಿ ಪೇಷಂಟ್ಗಳಿಗೆ. ಡೆಲಿವರಿ ಆಗ್ಯಾತಲ್ಲ, ನೋಡ್ಕೊಂತ ಹೋಗ್ಬೇಕ, ಇಲ್ಲಿ ಚಲೋತ್ನಾಗ ನೋಡ್ಬೇಕಂತ ಹೇಳಿದ್ರ ಚಲೋತ್ನ ನೋಡಿನಲ್ಲ ಅಂತ ಹೇಳಿದ್ರಿ. ಎಲ್ಲ ಹಿಂಗೆ ಮಾಡಿದ್ರಿ. ಅವಾಗ ಭಾಳ ತಕ್ಲೀಫ್ ಆಯ್ತ್ರಿ. ಆ ಹುಡುಗಿ ನೋಡೇ ಇಲ್ಲ ಕರೆಕ್ಟ್. ಈಗ ಸಣ್ಣ ಮಗನ ದಿಕ್ಕು ಯಾರಮ್ಮ? ಈಗ ದಿಕ್ಕು ನಾವೇ ಮಾಡ್ಬೇಕ್ರಿ, ಯಾರಿಲ್ಲ ದಿಕ್ಕು.
ಅವರಮ್ಮ ಇಲ್ಲ, ಅವರಮ್ಮ ನಾವೇ ಮಾಡ್ಬೇಕು ರೀ. ನಾವೇ ಮಾಡ್ಬೇಕಂದ್ರೆ ಬೇರೆ ಮಾಡ್ತಾರೆ. ನಾವೇ ಮಾಡ್ಬೇಕು ರೀ. ಯಾರು ಇದಾರ, ನಾವೇ ಮಾಡಬೇಕು. ಹೆಸರು? ನನ್ನ ಹೆಸರು ಆಜಿಬಿ ಅಂತ ಸರ್, ಮೆಕ್ಯಾನಿಕ್ ನಾನು. ಹೌದಾ, ಯಾವ ಊರು ಸರ್ ನಿಮ್ಮದು? ಮಾನ್ವಿ ಸರ್. ಮಾನ್ವಿ. ನಾನು ಕೆಲಸ ಮಾಡ್ತೀನಿ, ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದೆ. ನಾವೇಂದ್ರೆ ನಮ್ಮ ಮಗಳಿಗೆ ರಾಯಚೂರು ಕರ್ಕೊಂಡು ಹೋಗ್ತಿದ್ವಿ. ನಾವು ರಾಯಚೂರು ಕರ್ಕೊಂಡು ಹೋಗ್ತಿದ್ರೆ ನಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗಿ ಸಾಯ್ತಾ ಬೇಡಪ್ಪ ಅಂತ ಹೇಳಿದ್ರು. ನಾವು ಬೇಡಮ್ಮ ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ ತೋರ್ಸಮ್ಮ ಅಂತ ನಾವು ಹೇಳಿದ್ವಿ. ಹೇಳಿದ್ರೆ ಇದು ಇಲ್ಲಪ್ಪ ಇಲ್ಲಿ ಗಂಡಸಿರ್ತಾರ ಅಲ್ಲಿ ಅಂದರೆ ಗೋಣಿತಲ್ಲಿ ನಮ್ಮ ಕ್ಲಾಸ್ಮೇಟ್ಗೆ ಅಲ್ಲಿ ಡೆಲಿವರಿ ಆಗ್ಯದ, ಆಪರೇಷನ್ ಮಾಡಿ ಚೊಲಿದಾರಪ್ಪ ಅಲ್ಲಿ ತೋರ್ಸಂತ ತಗೋಪ್ಪ ಅಂದು. ಇಲ್ಲಮ್ಮ ಇಲ್ಲಿ ಕೂಡ ಚಲೋ ಇದ್ದಾರೆ, ಗಂಡಸಿರ್ತಾರೆ ಬೇಡಪ್ಪ ಅಂದರು. ಈಗ ಮಗಳು ಮನಸ್ಸು ಎದಕ್ಕೆ ನೋಡ್ಸ್ಬೇಕಂತೇಳಿ ನಾವು ಇರಲಿ ಬಿಡಮ್ಮ ಅಂತೇಳಿ ಕರ್ಕೊಂಡಿದ್ವಿ. ಯಾಕೆ 3 ದಿವಸ ಅಡ್ಮಿಟ್ ಮಾಡ್ಕೊಂತೇಳಿ ಅಷ್ಟೇ ಹೇಳಿದ್ ನಮ್ಮ ಮುಂದೆ. ಅವ್ರ ಮುಂದೆ ಹೇಳಿದ್ರು. ನಾವು ಏನಿದೆ ಪಾಪ ಅಡ್ಮಿಟ್ ಮಾಡ್ಕೊಂಡು ಅದೇ ಕರ್ಕೊಂಡಿದ್ವಿ. ಗುರುವಾರ ದಿವಸ ಬೆಳಗ್ಗೆ ಹೋಗಿ ಚೆಕ್ ಮಾಡ್ಸೋಕೆ ಹೋಗಿದ್ವಿ. ಮತ್ತು ಬಂದು ಅಡ್ಮಿಟ್ ಮಾಡಿದೆ. ನಾನೇನು ತಿಳ್ಕೊಂಡು ಅಡ್ಮಿಟ್ ಮಾಡ್ತಾರೆ ಬಿಡು ಅಂತ ತಿಳ್ಕೊಂಡು ನಾನು. ಅದು ಏನಾಯ್ತಂದರೆ ಅರ್ಧ ತಾಸಿನಾಗ ಆಪರೇಷನ್ ಕರ್ಕೊಂಡು ಹೋಗ್ಬಿಟ್ರು. ನಾನು ಪರಿಚಯ ಬಿಟ್ಟು ಸೈನ್ ಮಾಡ್ತೀವಿ. ಸೈನ್ ಅಂದರೆ ಅಡ್ಜಸ್ಟ್ ಮಾಡಿ ಇದು ಏನು 3 ದಿವಸ ಏನು ಟ್ರೀಟ್ಮೆಂಟ್ ಮಾಡ್ತಾರಲ್ಲ, ಅಡ್ಮಿಟ್ ಮಾಡ್ಕೊಂಡು ಇದು ಮಾಡ್ತಾರೆ. ನಾ ಇದು ಮಾಡ್ತೀವಿ ಕಂಡು ಸೈನ್ ಮಾಡಿಸಂದ್ರೆ ಸೈನ್ ಮಾಡಿದೆ. ಅರ್ಧ ತಾಸಿನಾಗ ಆಪ್ರೇಷನ್ ಆಯಿತು. ಒಳ್ಳೇದಾಯ್ತು ಇಲ್ಲಂದಿಲ್ಲ. ಆಪ್ರೇಷನ್ ಆದ್ಮ್ಯಾಗ ಗಂಡು ಮಗು ಚಲೋ ಇತ್ತು, ಮಗಳಿಗೂ ಚಲೋ ಇತ್ತು. ಹಾಗೆ ಮರುದಿವಸ ನಾನು ಬೆಳಗ್ಗೆ ಹೋಗಿ ಮಾತಾಡಿ ಬಂದೆ. ನಾನು ಮಗಳಿಗೆ ಮಾತಾಡಿ ಬಂದೆ, ಬರ್ತೀನಮ್ಮ ನಾನು ಗ್ಯಾರೇಜ್ನಾಗ ಕೆಲಸ ಮುಗಿಸಿ ಬರ್ತೀನಿ, ಹುಡುಗರು ಯಾರು ಬಂದರೆ ಬರ್ತೀನಿ ಅಂತ ಹೇಳ್ದೆ. ಈಗ ನಮ್ಮ ಹುಡುಗರು ಇಲ್ಲೇ ಇದ್ದರು. ನಮ್ಮ ಹುಡುಗರು ಗ್ಯಾರೇಜ್ ಬಿಟ್ಟು ಅಲ್ಲೇ ನಮ್ಮ ತಂಗಿದಲ್ಲಿ ಅಂತ ಹೋಗಿ ತಂಗಿದಲ್ಲಿ ಹೋದರು. ನಮ್ಮ ಮಗ ಫೋನ್ ಮಾಡಿ ಕರ್ಬಿಟ್ಟ, ಅಪ್ಪ ಹೆಂಗೆ ಮಾಡ್ತಾರೆ, ಅಕ್ಕ ಹೆಂಗೆ ಮಾಡ್ತಾರೆ, ಜಲ್ದಿ ಬಂದು ಹೋಗೋದು ಬಾಗಿಲು ಬಂದ್ ಮಾಡಿದ್ರು. ಅಷ್ಟು ತನಕ ಏನು ಮಾಡಿದ್ರು ಅವರು, ವಾಕಿಂಗ್ ಮಾಡಿದಾಗ ಕಂಪಲ್ಸರಿ ಸಿಸ್ಟರ್ನ ಇರಬೇಕು. ಆಮೇಲೆ ತಾವು ಮುಂದೆ ಇರಬೇಕು ಡಾಕ್ಟ್ರು. ಆಕಿನ ಪೇಷಂಟಿಂದು ಏನು ಪ್ರಾಬ್ಲಮ್ ಐತೆ ಏನೆಲ್ಲ ತಾವು ನೋಡ್ಕೋಬೇಕು. ನಾವು ಅವ್ರು ನಮ್ಮ ಮಗಳಿಗೆ ಆಕಿನ ಸೋಪಿರ್ತೀವಿ, ಆಕಿನ ಜವಾಬ್ದಾರಿ ಕೊಟ್ಟಿರ್ತೀವಿ. ಆ ಜವಾಬ್ದಾರಿ ನಿಭಾಯಿಸ್ಬೇಕಾಕಿ. ಅದು ಬಿಟ್ಟು ಕಸ ಬಳಿದ್ರೆ ಕೂಡ ಕಳಿಸಿ ವಾಕಿಂಗ್ ಮಾಡ್ರಿ ಅಂತ ಹೇಳಿ ಡಾಕ್ಟ್ರು, ನೀವು ವಾಕಿಂಗ್ ಮಾಡಿಸಿ ಅಂತ ಹೇಳಿ ಅಂದರೆ ವಾಕಿಂಗ್ ಮಾಡಿದ್ರು. ಎದ್ದು ವಾಕಿಂಗ್ ವಾಕಿಂಗ್ ಮಾಡಿ ಮಕ್ಕಂದ್ರೆ ವಾಂತಿ ಆಗ್ಯದ. ವಾಂತಿ ಆದ್ಮೇಲೆ ಕರೆದ್ರೆ ಅವರು ಕಂಪ್ಯೂಟರ್ ಬಂದು ನಿರ್ದೇಶ ಮಾಡಿದ್ರೆ ಕಂಪ್ಯೂಟರ್ ಗೊತ್ತಾತ, ಡಾಕ್ಟ್ರ್ ಗೊತ್ತಾತಿರೋದು ಕಷ್ಟ. ಕಂಪ್ಯೂಟರ್ ಇಂಜೆಕ್ಷನ್ ಮಾಡ್ತಾರೆ, ಕಂಪ್ಯೂಟರ್ ಬಂದು ಇಂಜೆಕ್ಷನ್ ಮಾಡ್ತಾರೆ ರೀ ಅವರು. ಮತ್ತು ಸಿಸ್ಟರ್ ಕೂಡ ಇಲ್ಲ. ಯಾಕೆ ನರ್ಸ್ಗಳಿಲ್ಲ ಅಲ್ಲಿ? ಒಬ್ಬರು ನರ್ಸ್ ಇಲ್ರಿ ಇಲ್ಲಿ ಆಸ್ಪತ್ರೆ ಇಲ್ಲ. ಆಸ್ಪತ್ರೆ ಅದು ನಮ್ಮ ರೋಹಿಣಿ ಹಾಸ್ಪಿಟಲ್ ಜಗನ್ನಾಥ್ ಡಾಕ್ಟರ್ ಹೆಂಡ್ತಿ. ಮಾನ್ವಿ ಸರ್, ನಮ್ಮದು ಬಸ್ ಸ್ಟ್ಯಾಂಡ್ ಎದುರುಗಡೆ ಅಲ್ಲಿ ನಮ್ಮ ಗಾರ್ಡನ್ ಐತಲ್ಲ. ಅಲ್ಲ ಸರ್, ಮತ್ತೆ ಅವರು ನರ್ಸ್ಗಳಿಲ್ಲ ಅಂದ್ರೆ ಮತ್ತೆ ಆಸ್ಪತ್ರೆ ಹೇಗೆ ಸರ್ ಟ್ರೀಟ್ಮೆಂಟ್ ಕೊಡೋರು ಯಾರು? ಟ್ರೀಟ್ಮೆಂಟ್ ಅಕ್ಕಿನೇ ಕೊಡ್ತಾರೆ ಸರ್. ಯಾವ ಒಂದು ಡಾಕ್ಟ್ರ್ ಬರೋಕ್ಕಿಲ್ಲ. ಯಾವ ಡಾಕ್ಟ್ರ್ ಗಂಡು ಮಕ್ಳು ಹೋದ್ರೆ ಗಂಡು ಮಕ್ಳಿಗೆ ಹೊರಗೆ ಕರ್ಕೊಂಬೇಕಲ್ಲ. ಒಳಗೆ ಗಂಡು ಮಕ್ಳು ಬಂದರೆ ಗದ್ರ ಸ್ಥಳ ಇದೇನು ಕೆಲಸ ನೀವಂತ ಕಳ್ಸಾರ. ಅವರು ಗಂಡು ಮಕ್ಳು ಹೊರಗೆ ಹೋಗ್ರಿ ಅಂತ ಅವ್ರು ಹೇಳ್ತಾರೆ. ಈಗ ಇಂಜೆಕ್ಷನ್ ಮಾಡೋರು ಯಾರು? ಕೆಲಸದವ್ರು ಮಾಡ್ತಾರೆ ರೀ. ಸಿಸ್ಟರ್ ಕೂಡ ಇಲ್ಲ. ಏನು ಮಾಡ್ತಾರೆ ಹೇಳ್ರಿ? ನಾವು ನಮ್ಮ ಮಕ್ಕಳಿಗೆ ಹೆಂಗೆ ಎಲ್ಲಿ ತರಬೇಕು? ನಾವು ಕಳ್ಕೊಂಡ್ಬಿಟ್ಟು ನಮ್ಮ ಮಕ್ಕಳಿಗೆ ಎಲ್ಲಿಂದ ಕರ್ಕೊಂಬರ್ಬೇಕು? ಈಗ ಮಗಳಿಗೆ ಏನಾಗಿದೆ ಸರ್? ಏನಾಗಿ ಡೆತ್ ಆಗಿದೆ? ನಾನು ಹೋದಾಗ ನಾನು ಬಾಗಿಲು ಮುಚ್ಚಿದ್ದು. ನಮ್ಮ ಯಾರು ಲಕ್ಷ್ಮೀ ಹಾಸ್ಪಿಟ್ಲ್ ಡಾಕ್ಟರ್ ಕರ್ಕೊಂಬಂದಿದ್ರು, ರಾಘವೇಂದ್ರ ಕರ್ಕೊಂಡ್ ಒಳಗಿದ್ರು. ಅವ್ರು ನಾವು ಯಾರು ಬಂದ್ರೆ ಗೊತ್ತಿಲ್ಲ. ನಾವು ಬಂದ ಮೇಲೆ ನೋಡಿದೆ. ಏನು ಸರ್ ಅಂದರೆ ನಮ್ಗೆ ಒಳಗೆ ಬರ್ರಿ ಅಂತ ಹೇಳಿದ್ರು. ನಾನು ಒಳಗೆ ನೋಡ್ತೀನಿ. ನೋಡಿದ ತಕ್ಷಣ ಬಾಯಿದ ಬುರುಗು ಬರಕತ್ತಿತ್ತು. ಏನಾಯ್ತು ಮೇಡಮ್, ಏನಾಯ್ತು ಅಂತ ಅದಕ್ಕೆ ಡಾಕ್ಟರ್ ಹೇಳಿದ್ರೆ ಹಾರ್ಟ್ ಅಂತ ಹೇಳಿದ್ರು. ಹಾರ್ಟ್ ಅಂತ ಹೇಳಿದ್ರೆ ನಾನಂದೆ ಹಾರ್ಟ್ ಆದರೆ ಇದು ಬುರುಗು ಹೆಂಗೆ ಬರ್ತೀರಿ ಹಾರ್ಟ್ ಆದರೆ ಅಂತ ಹೇಳಿದ್ ನಾನು ವೀಡಿಯೋ ಮಾಡಿನಿ ಸರ್. ಬಾಯಿಲಿದ್ದ ಮೂಗ್ಲಿದ್ದ ಬುರುಗು ಬರ್ತದ, ಹಾರ್ಟ್ ಆದರೆ ಬ್ಲಡ್ ಬರ್ತದ. ಬ್ಲಡ್ ಬಂದು ಹಾರ್ಟ್ ಅಟ್ಯಾಕ್ ಆಗ್ತದ. ಇದು ಹಾರ್ಟ್ ಅಟ್ಯಾಕ್ ಅಂದ್ರೆ ಒಮ್ಮೆಲೆ ಹೆಂಗತ್ತ ಸರ್ ಹಾರ್ಟ್ ಅಟ್ಯಾಕ್ ಅದು? ಇದು ಮಕ್ಕದ ಮಕ್ಕದ ಹುಡುಗಿಗೆ ಎಬ್ಸಿ ನೀವು ವಾಕಿಂಗ್ ಮಾಡಿಸಂತ ಹೇಳಿದ್ವಿ. ಇದು ಮಾಡಿ ಈ ಥರ ಮಾಡಿ ಯಾರ್ಯಾರು ಜೀವ ತಿನ್ಕೊಂಡು ಮಾನ್ಯವಾಗಿ ನೋಡಿದ್ರೆ ವಿಚಿತ್ರ ಆಗಿದೆ. ಈ ಹಾಸ್ಪಿಟಲಲ್ಲಿ ನಮ್ಮ ರೋಹಿಣಿ ಹಾಸ್ಪಿಟಲ್ ಅದು ದೆವ್ವದ ಹಾಸ್ಪಿಟಲ್ ಇದ್ದಾಗ ನಮ್ಮ ಇದರ ಪ್ರಕಾರ ಅಂದರೆ. ಯಾಕಂದರೆ ಇಲ್ಲಿ ನಜೀರ್ ಸಾಹೇಬ್ ಮಗಳುಗಳಾಗಿ ಆ ಥರನೇ ಸತ್ತೋಗ್ಬಿಟ್ಟಲ್ಲ. ಇಲ್ಲಿ ಎಲ್ಲ ನಾಯಕ ಅಂತ ನಮ್ಮ ಬೆಳಗಿನ ಪೇಟೆಗೆ ಅವ್ರ ತಂಗಿಗಳ ಮಗಳು ಹಂಗೆ ಸತ್ತೋಗ್ಬಿಟ್ಟ ಸರ್. ಆಪರೇಷನ್ ಮಾಡಿ ಅನ್ಯಾಯ ಅಂತವಲ್ಲ ರೀ. ನಮ್ಮ ಹೃದಯದ ಒಂದು ತುಂಡು ಕಳೆದಂಗೆ ಆಗ್ಬಿಡ್ತದೆ ರೀ ನಮ್ಮದು. ನಾವು ಬೆಳಗ್ಗೆ ಸಣ್ಣರಂತ ನಾವು ಒಂದು ಹೂವಿನ ಸಾಕಿದ ಮಗಳಿಗೆ ನಾವು ಕೈ ಎತ್ತಿ ಕಳ್ಕೊಂಡ್ಬಿಟ್ಟಾಗ ಸರ್ ನಮ್ಗೆ ಏನು ಮಾಡ್ತೀರಿ ಹೇಳ್ರಿ? ನಮಗೆ ನ್ಯಾಯ ಬೇಕು ಸರ್. ಇದು ಹಾಸ್ಪಿಟ್ಲಲ್ಲ. ಇದು ಹಾಸ್ಪಿಟ್ಲ್ನಾಗ ಏನು ಯಾರು ನಮ್ಮ ಮಗಳಿಂದ ಹೋಗ್ಯಾಳ, ಬೇರೆ ಮಕ್ಕಳುಗಳು ಹೋಗ್ಬಾರ್ದು. ನಮ್ಗೆ ಇದು ಆಸೆ ಇದೆ. ಮಕ್ಕಳು ಎತ್ತು ಹುಟ್ಟೋರಿಗೆ ಹುಟ್ಟಿದವ್ರಿಗೆ ತ್ರಾಸತ್ತ ಎಷ್ಟು ಕಷ್ಟ ಅನ್ನೋದು. ಇದು ಹಾಸ್ಪಿಟ್ಲಿಗೆ ಮಾತ್ರ ಬಂದ್ ಮಾಡ್ಬೇಕು ಸರ್. ಅದು ಯಾಕಂದರೆ ಅನ್ಯಾಯ ಮಾಡ್ಕೊತಾಳೆ. ಯಾರಿಗೆ ಸ್ಪೆಷಲ್ ಇಲ್ಲ ಅಸಲು ಹಾಸ್ಪಿಟ್ಲಾಗ ಏನೇನು ಸ್ಪೆಷಲಿ ಬೇಕು? ಸ್ಪೆಷಲಿ ಇಲ್ಲ ಅಲ್ಲಿ. ನರ್ಸ್ ಇಲ್ಲ, ಯಾರೆಲ್ಲ ಕಸ ಬಡೋರು ಕರ್ಕೊಂಬಂದು ಬ್ಲಡ್ ಚೆಕ್ ಮಾಡೋರು ಬರ್ತಾರೆ. ಆತ ಬಂದು ಇದು ಅಲ್ಲಿ ನೋಡ್ತಾರೆ. ಇದು ಹೆಂಗೆ ಯಾವ ಪರಿಸ್ಥಿತಿ ಸರ್? ಹಾಸ್ಪಿಟ್ಲ್ ಅಂದರೆ ನರ್ಸ್ ಇರಬೇಕು, ಕಂಪೌಂಡರ್ ಇರಬೇಕು. ಕಂಪೌಂಡರ್ ಮಾಡಬೇಕು, ನರ್ಸ್ ಮಾಡ್ತಾರೆ, ಡಾಕ್ಟರ್ ನರ್ಸ್ ಕೆಲಸ ಮಾಡ್ತಾರೆ. ಇಲ್ಲಿ ಯಾರು ಸಮಯ ಇಲ್ಲ. ಕಸ ಬಡ ಬಂದು ಕಂಪೌಂಡರ್ ಬಂದು ಇಂಜೆಕ್ಷನ್ ಮಾಡ್ತಾನೆ ರೀ. ಕೇಳಿದ್ರೆ 2 ಗಂಟೆಗೆ ಬರ್ತಾರೆ, 3 ಏನು ರೀ? ನಾವು ಇದ್ದಿಲ್ಲ, ನಮ್ಮ ಹೆಣ್ಮಕ್ಳಿದ್ರು
ನಾ ಇದ್ರೆ ಹೇಳಿ ಬೇರೆ ಇರ್ತಿತ್ತು ಅದು. ಅವು ಬಂದು ಕೇಳಿದ್ರೆ 2 ಗಂಟೆ ಬರ್ತಾರೆ ಡಾಕ್ಟ್ರು. ಅಲ್ಲಿ ಪೇಷಂಟಿಗೆ ಏನಾಯಿತು ಸಡನ್ಲಿ ಬಂದು ಏನಾಗಿದೆ ಏನೋ ಪೇಷಂಟ್ ನೋಡ್ಬೇಕು. ಪೇಷಂಟ್ ನೋಡಲಾರ್ದ ನಾವು 2 ಗಂಟೆ ಬರ್ತಾರೆ ಡಾಕ್ಟ್ರ್ ಅಂತೇಳಿ ಅವ್ರಿಗೆ ಇಂಜೆಕ್ಷನ್ ಮಾಡಿದೆ ಹೆಂಗೆ ಸರ್ ಈಗ ಅದು ಜವಾಬ್ದಾರಿ ಯಾರೀಗ? ಹಾಂ, ಅದಕ್ಕೆ ನಾವು ಹೇಳ್ತೀನಿ, ನಾವು ರಾಯಚೂರಿಗೆ ಹೋಗಿ ದವಾಖಾನೆ ಸಿಬ್ಬಂದಿ ಮೇಲೆ ಅಲ್ಲ ಸರ್, ರಾಯಚೂರಿಗೆ ಹೋಗಿ ಏನು ಮಾಡ್ತೀರಿ? ನಾವು ದವಾಖಾನೆ ಸಿಬ್ಬಂದಿ ಮೇಲೆ ಅಲ್ಲ ನೀವು ರಾಯಚೂರಿಗೆ ಹೋಗಿ ಏನು ಮಾಡ್ತೀರಿ? ಕಂಪ್ಲೇಂಟ್ ಕೊಡಿ ಸರ್. ನಾವು ಯಾರಿಗೆ ಕೊಡಿ? DHOಗೆ ಕಂಪ್ಲೇಂಟ್ ಕೊಟ್ಟು ಈ ಹಾಸ್ಪಿಟ್ಲಿಗೆ ಬಂದು ಒಂದು ತನಿಖೆ ಮಾಡಿ ಸರ್, ನೀವು ನೋಡಿ ದಯಮಾಡಿ. ಇದು ಹಾಸ್ಪಿಟ್ಲ್ ಅಲ್ಲ, ಇದು ದೈವದ ಹಾಸ್ಪಿಟಲ್ ಇದ್ದಂಗೆ ಐತಿ. ಇದು ಯಾರು ನರ್ಸಿಲ್ಲ ಬರ್ಸಿಲ್ಲ. ಈ ಡಾಕ್ಟರ್ ಇರೋ ಒಬ್ಬಗಿರ್ತಾಳ, ಯಾರನ್ನ ಹೋದ್ರೆ ಅಷ್ಟು ಮರ್ಯಾದಂಗೆ ಮಾತಾಡಿ ಗಂಡ್ಮಕ್ಳಾಗಿ ಹೆಣ್ಮಕ್ಳಾಗಿ ಬಡಿಯೋದು ಇದು ಮಾಡ್ತಾಳೆ, ಬೈತಾಳ. ಹಾಂ, ಆಮೇಲೆ ಡಾಕ್ಟ್ರ್ ಸ್ಪೆಷಲಿಗೆ ಏನಿಲ್ಲ, ಆಕೆ ಒಬ್ಬಕ್ಕೆ ಎಲ್ಲರೂ ನೋಡ್ಕೊಂತಾಳೆ. ಕರೆದಾಗ ಬರೋಕ್ಕಿಲ್ಲ ಸರ್ ಆಕೆ ಡಾಕ್ಟ್ರು. ನಾವು ಕಷ್ಟ ಬಿದ್ದು ನಾವು ಏನು ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಇರಲಿ, ಹೆಣ್ಮಕ್ಳು ಇದ್ದಾಳೆ, ಹೆಣ್ಮಕ್ಳು ಇದ್ದರೆ ಬೇಸರ್ತಾ ನಾವು ಅದು ಆಸೆ ಪಟ್ಟಿದ್ವಿ. ನಮಗೇನಂದರೆ ನಮಗೆ ನ್ಯಾಯ ಬೇಕು. ಇದು ನಾವು ಎಷ್ಟಾಗಿದೆ ಮೇಡಮ್, ನಾವು ಇದೇನೈತಿ ನೀವು ಹಾರ್ಟ್ ಅಟ್ಯಾಕ್ ಅಂತೀರಿ. ಹಾರ್ಟ್ ಅಟ್ಯಾಕ್ ಅಲ್ಲ, ಇದು ಹಾರ್ಟ್ ಅಟ್ಯಾಕ್ ಆದರೆ ಬಾಯಿಲಿದ್ದ ಮೂಗಿಲಿಂದ ರಕ್ತ ಬರ್ತದ. ಇದು ನಾವು ಹಾರ್ಟ್ ಅಟ್ಯಾಕ್ ಅಲ್ಲ, ಬಾಯಿಲಿದ್ದ ಬುರುಗು ಬರ್ತದ, ಮೂಗಿಲಿಂದ ಬುರುಗು ಬರ್ತದ. ನಾವು ಇದಕ್ಕೆ ಪರೀಕ್ಷೆ ಮಾಡ್ತೀವಿ ಅಂತೇಳಿ ನಾವು ಅಲ್ಲಿಂದ ಕರ್ಕೊಂಡೋಗಿ ಬಾಡಿ ಕರ್ಕೊಂಡೋಗಿ ನಮ್ಮ ಆಯುರ್ವೇದಿಕ್ ಕಾಲೇಜಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಸರ್. ಸ್ಕ್ಯಾನಿಂಗ್ನಾಗ ಅವ್ರು ಹೇಳಿದ್ರು, ನೀವು ಅವರು ನಾವು ಹೇಳಕ್ಕೆ ಸರ್ ಹೋಗಿ ಡಾಕ್ಟ್ರ್ ತೋರಿಸ್ರಿ ನೀವು ಅಂತೇಳಿ ರಿಪೋರ್ಟ್ ಹೇಳಿದ್ರು. ಡಾಕ್ಟ್ರು ಸಹ ಅವರಂದರು ಹೊಟ್ಟೆಗೆಲ್ಲ ನೀರು ಅದಾವ, ಅವು ಏನು ಪರಿಶೀಲನೆ ಮಾಡಿಲ್ಲ. ಹೊಟ್ಟೆಗೆ ನೀರು ತುಂಬಿ ಎಲ್ಲ ಗಂಟಲು ಬಂದ್ಬಿಟ್ಟದ. ಅದು ವಾಂತಿ ಆದಾಗ ಗಂಟಲು ಬಂದು ಅದು ಕಫ ಬಂದು ಕುಂತ್ಬಿಟ್ಟದ. ವಾಂತಿ ಚೆನ್ನಾಗಿ ಸಿಗ್ಬಿಟ್ಬಿಟ್ಟದ. ಆಕೆ ಉಸಿರಾಡಕ್ಕೆ ಮುಂದೆ ಇಲ್ಲ ಹಿಂದಿಲ್ಲ. ಹಾಂ, ಅಷ್ಟಾದ ಕರೆದು ಕೂಡ ಬಂದಿಲ್ಲ ಅವರು. ಅದಕ್ಕೆ ನಮ್ಮ ಮಗಳಿಗೆ ಅನ್ಯಾಯ ಆಗದ. ಆಕೆ ಆಪರೇಷನ್ ಏನು ಪ್ರಾಬ್ಲಮ್ ಇಲ್ಲ, ಇವು ಟ್ರೀಟ್ಮೆಂಟ್ ಸರಿ ಮಾಡೋಕ್ಕಿಲ್ಲ ಸರ್. ಅದಕ್ಕೆ ಅಂದರೆ ನಮಗೆ ಅನ್ಯಾಯ ಆಗಿದೆ. ನಮಗೆ ನ್ಯಾಯ ಬೇಕು ಸರ್. ಬೇಕಾದ್ರೆ ನಾವು ಎಲ್ಲಿ ತನಕ ಹೋಗಂದ್ರೆ ಹೋಗ್ತೀವಿ, ರಾಯಚೂರಿಗೆ ಆಫೀಸ್ಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ. ಈ ಹಾಸ್ಪಿಟ್ಲ್ ತನಿಖೆ ಮಾಡಿರಿ. ಇದರದ್ದು ಏನೈತಿ ನಮ್ಮ ಇದು ನಮ್ಮ ಮಕ್ಕಳು ಹೋಗಿ ಬರಲ್ಲ, ನಾವು ಹೆಂಗೆ ನಾವು ಸಂಸ್ಕೊಂತೀವಿ. ನಮ್ಗೇನಂದ್ರೆ